ಬಳ್ಳಾರಿಯಲ್ಲಿ ವಿಕಲಚೇತನ ಅತಿಥಿ ಶಿಕ್ಷಕನ ಏಕಾಂಗಿ ಹೋರಾಟ. ಬಳ್ಳಾರಿ ನಗರದ ಸರ್ಕಾರಿ ಬಾಲಕಿಯರ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ಕಳೆದ 3-4 ವರ್ಷಗಳಿಂದ ಕನ್ನಡ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ವಿಕಲಚೇತನ ಸುತ್ರಾಯ ಸುಧಾಕರ ಇವರನ್ನು ಬಳ್ಳಾರಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರ ಈ ವರ್ಷದ ನೇಮಕಾತಿಯನ್ನು ಮಾಡಲು ಅಲೆದಾಡಿಸುತ್ತಿದ್ದಾರೆ. ಅಲ್ಲದೆ ಸಲ್ಲದ ಆರೋಪಗಳ ನೆಪಗಳನ್ನು ಹೇಳಿ ನೇಮಕಾತಿಯನ್ನು ತಡೆದಿದ್ದಾರೆ ಎಂದು ಆರೋಪಿಸಿದ ವಿಕಲಚೇತನ ಸುತ್ರಾಯ ಸುಧಾಕರ ಏಕಾಂಗಿಯಾಗಿ ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಮ್ಮ ನೇಮಕಾತಿಗೆ ಆಗ್ರಹಪಡಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸುತ್ರಾಯ ಸುಧಾಕರ್ ಅಂತ. ಒಬ್ಬ ಅಂಗವಿಕಲ. KPS ಶಾಲೆ ಬಾಲಕಿಯರ ಪ್ರೌಢಶಾಲೆಯಲ್ಲಿ 3-4 ವರ್ಷ ನಾನು ಕನ್ನಡ ಉಪಾಧ್ಯಾಯನಾಗಿ ಅತಿಥಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಈಗ 2024ರಿಂದ 25ನೇ ಸಾಲಿನಲ್ಲಿ ನನಗೆ ಅವರು ಕೆಲಸದಿಂದ ಕೊಡ್ತಾ ಇಲ್ಲ. ಯಾಕೆ ಅಂದರೆ, ಮೊದಲು ನಾನು ಮಕ್ಕಳ ವಿದ್ಯಾರ್ಥಿಗೋಸ್ಕರ ನಾನು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೆ ಮತ್ತು ಶೈಕ್ಷಣಿಕ ಪ್ರವಾಸದ ಹಣವನ್ನು ಹಿಂತಿರುಗಿಸಿದ ಕಾರಣ ಅಲ್ಲಿ ಶಿಕ್ಷಕರಿಂದ ನಾನು ಆ ಮಕ್ಕಳಿಗೆ ಹಣವನ್ನು ಕೂಡ ಕೊಡಿಸಿದೆ. ಈಗ ಅದೇ ನೆಪವನ್ನು ಮಾಡಿಕೊಂಡು 2024 ಮತ್ತು 25ನೇ ಸಾಲಿನಲ್ಲಿ ಮಾಡಿದರೂ ಕೂಡ 2024 ಮತ್ತು 26ನೇ ಸಾಲಿನಲ್ಲಿ ತಗೊಳ್ತಾ ಇಲ್ಲ. ಯಾಕೆ ಅಂದರೆ, ಇದೇ ಒಂದು ಉದ್ದೇಶ ಕಾರಣದಿಂದ ಕೆಲಸವನ್ನು ಕೊಡ್ತಾ ಇಲ್ಲ ಮತ್ತು ಒಂದು ಅಂಗವಿಕಲರಿಗೆ ಒಂದು ಹೀನವಾಗಿ ನೋಡ್ತಾ ಇದ್ದಾರೆ. ನಾನು ಜೂನ್ 25ರಲ್ಲಿ ನಾನು CM ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದೆ. ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೂ ಇದರ ಬಗ್ಗೆ ನಾನು ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಮತ್ತು ಮಕ್ಕಳಿಗೆ ಒಂದು ಶೈಕ್ಷಣಿಕ ಪ್ರವಾಸದ ಹಣದ ಬಗ್ಗೆ ಕೂಡ ಅವರಿಗೆ ವಿಷಯವನ್ನು ತಿಳಿಸಿದೆ. ಅವರು ಒಂದು ಪತ್ರವೇ ಮನವಿಯನ್ನು ಕೊಟ್ಟರು. ಆದರೂ ಕೂಡ ಒಂದು ಕ್ರಮವನ್ನು ತಗೊಳ್ತಾ ಇಲ್ಲ. ಮತ್ತೆ ನನಗೆ ಅಕ್ಟೋಬರ್ ರಾಜ್ಯ ಆಯುಕ್ತರಿಂದ ಒಂದು ಆದೇಶ ಪತ್ರ ಬಂದಿದೆ ಅಂಗವಿಕಲರಿಂದ. ಅದ್ರ ಬಗ್ಗೆ ಕೂಡ ಕಾರ್ಯ ಬರೋದಿಲ್ಲ ಮತ್ತು ಹಿಂಬರವನ್ನು ಕೂಡ ಸಹ ಅವರು ನನಗೆ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಒಬ್ಬ ವಿಕಲಾಂಗರಿಗೆ DDP-ಅವರಾಗಲಿ ಅಥವಾ BO-ಅವರಾಗಲಿ ನನಗೆ ನಾಯಿ ಥರ ತಿಳಿಸಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಮೇಡಮ್, ನನಗೆ ತಂದೆ ತಾಯಿ ಯಾರೂ ಇಲ್ಲ, 18 ವರ್ಷ 20 ವರ್ಷ ಆಗಿದೆ, ದುಡಿದ್ರೆ ಊಟ, ಇಲ್ಲಾಂದರೆ ಇಲ್ಲ ಅಂತ ವಿನಯದಿಂದ ಕೇಳ್ತಿದ್ರು ಕೂಡ ಇವತ್ತಿವರೆಗೂ ಕೂಡ ಅವರು ನನಗೆ ಕೆಲಸ ಕೊಡ್ತಾ ಇಲ್ಲ. ರಾಜ್ಯಕ್ಕೆ ಪ್ರತ್ಯೇಕ ಒಂದು ಹಿಂಬರ ಕೂಡ ಕೊಡ್ತಿಲ್ಲ. ತಾವೇ ಹೇಳಿ, ಈ ಥರ ಅಂಗವಿಕಲರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಎಷ್ಟು ಸರಿ 2016 ಆಕ್ಟ್ ನಿಯಮಗಳು ಅಂಗವಿಕಲರಿಗಾಗಿದೆ, ಆದರೂ ಇದ್ರ ಕಾರ್ಯ ಯಾರೂ ಮಾಡ್ತಾ ಇಲ್ಲ. ಕೇವಲ ಪುಸ್ತಕದಲ್ಲಿ ಇದೆ, ಕೇವಲ ಅವರು ಅದನ್ನು ಅನುಸರಣೆ ಕೂಡ ಮಾಡ್ತಾ ಇಲ್ಲ. ಈಗ ನಮ್ಮಂಥ ವಿಕಲಾಂಗರು ಅದನ್ನು ಅನುಸರಣೆ ಮಾಡಿದ್ರು ಕೂಡ ಮತ್ತೆ ಆರೋಪಗಳು, ಈ ಥರ ಆರೋಪಗಳನ್ನು ಹೊರಿಸಿ ನಮಗೂ ಮನಸ್ಸಿರ್ತೈತಲ್ಲ, ಸರಿ ಕೆಲಸ ಕೊಟ್ಟಾದ್ರೂ ಪರವಾಗಿಲ್ಲ, ಅದರಲ್ಲಿ ನಾನು ಆರೋಪ ಮಾಡಿದ್ರೆಗನ ಸರಿ ಅವರು ಸಾಬೀತುಪಡಿಸಲಿ. DDP-ಅವರಾಗಲಿ BO-ಅವರಾಗಲಿ ಅಲ್ಲಿ ಶಿಕ್ಷಕರಾಗಲಿ ನನ್ನ ಮೇಲೆ ಆರೋಪ ಮಾಡಿದ್ರಲ್ಲ, ಅವರು ಆರೋಪ ಸಾಬೀತುಪಡಿಸಿದರೆ ನಾನು ಕೂಡ ಕಾನೂನಾತ್ಮಕವಾಗಿ ಅದು ಶಿಕ್ಷೆನ ಅನುಭವಿಸಲು ಸಿದ್ಧ. ಇಲ್ಲವಾದರೆ ಅವರೇ ನನಗೆ 1 ವರ್ಷದ ಅವರು ಸಂಭಾವನೆ ಕೂಡ ಕೊಡಬೇಕು ಮತ್ತು ಕ್ಷಮಾಪಣೆಯನ್ನು ಕೇಳಬೇಕು. ಇದೇ ನನ್ನ ಉದ್ದೇಶ. ಒಬ್ಬ ಅಂಗವಿಕಲ ಇಷ್ಟು ಸತಾಯಿಸ್ತಿದ್ರಲ್ಲ, ಒಬ್ಬ ನಾರ್ಮಲ್ ಇನ್ನು ಸಾಮಾನ್ಯವಾದ ಮನುಷ್ಯನ ಇನ್ನೂ ಇಷ್ಟು ಸತಾಯಿಸ್ಬೋದು, ತಾವೇ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.